ನಾನು ಸ್ಟಾರ್ಟಿಂಗಲ್ಲಿ ಮಾತನಾಡ್ತಾ ಹೇಳಿದಾಗ ರೌಡಿ ಬೇಬಿ ಆಗಿರ್ಬೋದು, ಅಮ್ಮು, ಅಮೂಲ್ಯ ಈ ಥರ ಎಲ್ಲ ತಗೊಳ್ತಿದ್ರು. ಈಗಲೂ ಈಗ ನಿಶಾ ಅವರನ್ನ ಯಾವ ಹೆಸರಿನಿಂದ ಗುರ್ತಿಸ್ತಾರೆ ಅಂತ ಜನ ಸಿಕ್ಕಾಗ? ನಿಶಾ ಅಂತ ಗುರುತಿಸ್ತಾರೆ. ಅದೊಂದು ತುಂಬಾ ಖುಷಿಯಾಗಿರೋ ವಿಚಾರ. ಬಟ್ ಅದಲ್ದಲೆ ರೌಡಿ ಬೇಬಿ, ಪಾರು, ಡಾಕ್ಟ್ರೇ ಅಂತ ಗುರುತಿಸ್ತಾರೆ. ಬಟ್ ಜಾಸ್ತಿ ನಿಶಾ ಅಂತ ಮಾತಾಡಿಸ್ತಾರೆ. ಆ್ಯಂಡ್ ಮೇಡಮ್ ಇನ್ನೊಂದೇನಂತಂದರೆ, ಇತ್ತೀಚೆಗೆ ಬಿಗ್ ಬಾಸ್ ಶೋ ಅಲ್ಲಿ ಸೀಸನ್ 12ರಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಿದೆ. ಸೊ ಬಿಗ್ ಬಾಸ್ ಶೋಗೆ ಅವಕಾಶ ಬಂದರೆ ನಿಶಾ ಅವರು ಹೋಗ್ತಾರಾ ಅಂತ? ಯೋಚನೆನೇ ಮಾಡಿಲ್ಲ ಸರ್ ಅದ್ರ ಬಗ್ಗೆ. ನೋಡೋಣ, ಗೊತ್ತಿಲ್ಲ. ಯಾವಾಗ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಬಟ್ ಈಗ ಸದ್ಯಕ್ಕೆ ಬ್ಯುಸಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಈ ಕ್ವಶನ್ ಏನಕ್ಕೆ ಕೇಳಕ್ಕೆ ಹೋದೆ ಅಂತಂದರೆ, ಬಿಕಾಸ್ ಯಾಕಂತಂದರೆ ಇನ್ನೇನು ಸೀಸನ್ 12ಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದ್ರಿಂದ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರೆ ಅಂತ ಕೇಳಿ ಬರ್ತಾ ಇದೆ, ಇಲ್ಲ ಅಂತಲೂ ಕೇಳಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ಪೀಕಲ್ಲಿರುವಂತಹ ಆ್ಯಕ್ಟರ್ಸ್ ಹಾಗೆಯೇ ಆ್ಯಕ್ಟ್ರೆಸ್ ಹೆಸರುಗಳ ಕೇಳಿ ಬರ್ತಾ ಅದರಲ್ಲಿ ನಿಮ್ಮದು ಒಂದಾಗಿತ್ತು. ಆ ಒಂದು ಕಾರಣಕ್ಕೆ ಕೇಳಿದೆ. ಓಕೆ. ನಂಗೆ ಇವತ್ತೇ ಗೊತ್ತಾಗಿದ್ದು ಸರ್, ನನಗೂ ಗೊತ್ತಿರಲಿಲ್ಲ. ಬಟ್ ಇಲ್ಲ, ನಾನೇನು ಬಿಗ್ ಬಾಸಿಗೆ ಬರ್ತಾ ಇಲ್ಲ ಸದ್ಯಕ್ಕೆ. ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ? ನೋಡೋಣ. ಹೋಗ್ತೀನಿ ಅಂತನೂ ನಾನು ಹೇಳಕ್ಕಾಗಲ್ಲ. ನೋಡೋಣ.